ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪಡವಲಕಾಯಿ ಬಜ್ಜಿ ರೀ. ಇದಕ್ಕೆ ಕಲ್ಪಟ್ಲಕಾಯಿ ಕೂಡ ಅಂತಾರೆ ನೋಡ್ರಿ. ಈ ಕಾಯಿಗೆ ಇದು ತುಂಬ ಚೆನ್ನಾಗಿರ್ತಾವೆ ನೋಡ್ರಿ ಇವು ಪಡವಲಕಾಯಿ ಬಜ್ಜಿ. ಇದು ಪಡವಲಕಾಯಿನ ತೊಗೊಂಡು ಈ ಥರ ಮ್ಯಾಗಿಂದೆಲ್ಲ ಸಿಪ್ಪೆನ ತೆರ್ಕೋತಾ ಇದ್ದೀನಿ ನೋಡ್ರಿ, ಚಾಕು ಸಹಾಯದಿಂದ. ನೀವು ಚಾಕುಲಾದರೂ ಮಾಡ್ಕೊಡ್ರಿ, ಇಲ್ಲ ಚಮಚದಿಂದ ಆದರೂ ಈ ಥರ ಎಲ್ಲ ಮ್ಯಾಲಿಂದು ತಕ್ಕೊಡ್ರಿ. ಈ ಥರ ಎಲ್ಲ ತಕ್ಕೊಂಡು ಸ್ವಚ್ಛಕ್ಕೆ ತೊಳ್ಕೊಬೇಕ್ರಿ. ಅದನ್ನು ತೊಳೆದ್ಬಿಟ್ಟು ಗಾಲ್ ಹೆಂಗೆ ಹೆಚ್ಕೋಬೇಕ್ರಿ ತೋರಿಸ್ತೀನಿ ನೋಡ್ರಿ. ಈ ಥರ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳೆದು ಗಾಲ್ ಹೆಂಗೆ ಹೆಚ್ಕೋಬೇಕ್ರಿ ರೌಂಡಾಗಿ. ಅದ್ರೊಳಗಡೆ ಬೀಜ ಇರ್ತಾವೆ ನೋಡ್ರಿ, ಅವು ಬೀಜ ಕೂಡ ತಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕ್ರಿ. ನೋಡಿ ಇಲ್ಲದಾವಲ್ಲಿ ಬೀಜ, ಈ ಥರ ಬೀಜ ಇರ್ತಾವ್ರಿ ಒಳಗಡೆ, ಅವನ್ನೆಲ್ಲ ತಕ್ಕೋಬೇಕ್ರಿ. ತಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು. ಅದೇ ಥರ ನಾನು ಎಲ್ಲನೂ ಹೆಚ್ಚಿ ಗಾಲ್ ಹೆಂಗೆ ಹೆಚ್ಕೊಂಡು ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಥರ ರೆಡಿ ಆದು ನೋಡ್ರಿ. ಒಂದು ಬಟ್ಲು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ರೀ. ಮತ್ತೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಕಿ ಹಾಕ್ಕೋತೀನಿ ನೋಡ್ರಿ ಸೋಡಾ ಪುಡಿ, ಮತ್ತೊಂದು ಸ್ವಲ್ಪ ಅಜ್ವಾನನ ಕೈಯಿಂದ ತಿಕ್ಬಿಟ್ಟು ಹಾಕ್ಕೋತೀನಿ. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋತೀನಿ ನೋಡ್ರಿ. ನೀವು ಹಸಿ ಖಾರದ ಬದಲಿ ಒಣ ಖಾರ ಕೂಡ ಹಾಕ್ಕೋಬೋದು ರೀ. ಹಿಂದೆ ಒಂದು ವಿಡಿಯೋ ಹಾಕಿವಿ ನೋಡ್ರಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ರೀ, ನೀವು ಚೆಕ್ ಮಾಡ್ಕೊಳ್ಳಿ. 2 ಚಮಚೆ ಬಿಸಿ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಇವಾಗ ಎಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಆಗ್ಬೇಕಲ್ಲ ಹಿಟ್ಟು ಜೊತೆ. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ನೀವು ಬಜ್ಜಿ ಮಿರ್ಚಿ ಇಟ್ಟು ಕಲಿಸ್ಕೊತಿರಲ್ಲ, ಅದೇ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಈ ಥರ ಬಜ್ಜಿ ಹಿಟ್ಟಿನ ಹದ ಇರಲಿ ರೀ. ತುಂಬಾ ಚೆನ್ನಾಗಿರ್ತಾವೆ ನೋಡ್ರಿ ಇವು. ನಿಮ್ಗೆ ಏನಾದರೂ ತಿನ್ಬೇಕು ಅನಿಸಿದ್ರೆ ಟೀ ಟೈಮಿಗೆ ಸಾಯಂಕಾಲ ಹೊತ್ತು ತಿನ್ಬೇಕು ಅನಿಸ್ತಿರ್ತೈತಲ್ಲ ರೀ, ಆವಾಗ ನೀವು ಬಿಸಿ ಬಿಸಿ ಈ ಥರ ಪಡವಲಕಾಯಿ ಮನೆಯಲ್ಲಿದ್ರೆ ನೀವು ಮಾಡ್ಕೋಬೋದು ರೀ ಬಜ್ಜಿನ. ಇಲ್ಲ ಊಟದ ಜೊತೆಗಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ರೀ. ನಿಮ್ಗೆ ಅನ್ನ ಸಾಂಬಾರು ತಿಂದು ಬೇಜಾರಾಗಿರ್ತೈತಲ್ಲ, ಅನ್ನ ಸಾರು ಉಣ್ಣಕ್ಕೆ ಬಜ್ಜಿ ಮಿರ್ಚಿ ಏನಾರ ತಿನ್ಬೇಕಪ್ಪ ಅನ್ನಿಸ್ತಿರ್ತೈತಲ್ಲ, ನಿಮ್ಗೆ ಈ ಥರ ಮನೆಗೆ ಪಡವಲಕಾಯಿ ಇದ್ರೆ ಈ ಥರ ನೀವು ಬಜ್ಜಿ ಮಾಡಿಕೊಂಡು ಅನ್ನ ಸಾಂಬಾರು ಜೊತೆ ಕೂಡ ನೀವು ಸೈಡ್ ಡಿಶ್ ಆಗಿ ತಿನ್ಬೋದು ರೀ. ತುಂಬ ಚೆನ್ನಾಗಿರ್ತಾವೆ ನೋಡ್ರಿ ಇವು. ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ನಲ್ಲ ರೀ, ಎಣ್ಣೆ ಕಾದಿದೆ. ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇವಾಗ ಹಿಟ್ಟಿನಲ್ಲಿ ಒಂದೊಂದೇ ಎದ್ದು ಹಾಕ್ಕೋಬೇಕ್ರಿ. ಪಡವಲಕಾಯಿನ ಈ ಥರ ಹಿಟ್ಟಿನಲ್ಲಿ ಎದ್ದು ಒಂದೊಂದು ಹಾಕ್ಕೋಬೇಕು ಎಣ್ಣೆಯೊಳಗೆ. ನೀವು ಎಷ್ಟು ಹಿಡಿತಾವೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಸೈಡ್ ಬೆಂದಾದಮೇಲೆ ಹೊಳಿಸಿ ಹಾಕ್ಕೊಂಡು 2 ಸೈಡು ಗೋಲ್ಡ್ ಕಲರ್ ಬರೋವರೆಗೂ ಕರ್ಕೋಬೇಕ್ರಿ. ತುಂಬ ರುಚಿಯಾಗಿರ್ತಾವೆ ನೋಡ್ರಿ ಇವು. ನೀವು ಟೀ ಟೈಮ್ಗಾದರೂ ಮಾಡ್ಕೋಬೋದು, ಇಲ್ಲ ಊಟದ ಜೊತೆಗಾದರೂ ನೀವು ಮಾಡ್ಕೊಂಡು ತಿನ್ಬೋದು ರೀ. ಸಖತ್ತಾಗಿರ್ತಾವೆ ರೀ. ನೀವು ಇದು ಹಸೆ ಖಾರದನ್ನ ಮಾಡ್ಕೋಬೇಕಂತ ಏನಿಲ್ಲ ರೀ. ನಿಮ್ಮ ಕಡೆ ಹಸೆಕಾಯಿ ಪೇಸ್ಟ್ ಇರಲಿಲ್ಲ ಮನೇಲಿ ಅಂದ್ರೆ ನೀವು ಅಚ್ಚ ಖಾರ ಪುಡಿ ಹಾಕಿದ್ರೂ ಮಾಡ್ಕೋಬೋದು ರೀ. ಅದೇ ಹಿಂದೆ ವಿಡಿಯೋ ಹಾಕಿನಿ ಅಂತ ಹೇಳಿನಲ್ಲ ರೀ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದ್ರ ಲಿಂಕ್ ಹಾಕಿರ್ತೈತೆ ರೀ, ನೀವು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತೀನಿ ನೋಡಿರಿ. ಪಡವಲಕಾಯಿನ ಹಿಟ್ಟಿನಲ್ಲಿ ಅದ್ಬಿಟ್ಟು ಈ ಥರ ಬಿಟ್ಕೋಬೇಕ್ರಿ ಎಣ್ಣೆಯಲ್ಲಿ. ಬಿಟ್ಕೊಂಡು ಕೈ ಆಡಿಸ್ಕೊಳ್ಳಿ. ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ಈ ಥರ ಪಡವಲಕಾಯಿ ಬಜ್ಜಿನ ಒಂದ್ಸರಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗಿದೆ ಅಂತ ಮರೀದೇನೆ ತಿಳಿಸಿ. ಬೇಗನೆ ಆಗ್ತಾವೆ ನೋಡ್ರಿ. ನೀವು ಯಾರಾದ್ರೂ ಗೆಸ್ಟ್ ಬಂದಾಗ ಕೂಡ ಏನಾರ ಬಜ್ಜಿ ಮಿರ್ಚಿ ಮಾಡ್ಬೇಕಂತಿರಲ್ಲ, ನೀವು ಈ ಥರ ಪಡವಲಕಾಯಿ ಇದ್ರೆ ಬೇಗನೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಗೋಲ್ಡ್ ಕಲರ್. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿದೆ ನೋಡಿ. ಅದೇ ಥರ ಎಲ್ಲನೂ ಕರ್ಕೋಬೇಕು. ಈಗ ನೋಡಿ ಇವು ತೋರಿಸ್ತೀನಿ ನೋಡ್ರಿ ಒಂದು. ನೋಡಿ ಹೆಂಗಾಗಿದೆ ನೋಡಿ, ಸಖತ್ತಾಗಿದೆ ನೋಡಿ, ಸೂಪರಾಗ್ಯಾವ. ಈಗ ರೆಡಿ ಆದ್ವಲ್ರಿ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.